ಎಲ್ಲರನ್ನು ಉದ್ಧಾರ ಮಾಡೋದಕ್ಕೆ ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರ ಬಂದು ನಿಂತಿದ್ದಾನೆ ಪರಮಾತ್ಮ. ಈಗ ರಾಮನ ತಂಡ ನಿಮ್ಮ ಮುಂದೆ. ಹರೇ ಶ್ರೀನಿವಾಸ. ನನ್ನ ಹೆಸರು ವಿಮಲಾ ಪ್ರಕಾಶಾಚಾರ್. ನನ್ನ ಹೆಸರು ಸ್ರೋತಸ್ವಿನಿ ಡಬೀರ್. ನಾವು ಇಂದು ಮುಖ್ಯ ಪ್ರಾಣದೇವರ ಮೇಲೆ ಒಂದು ಹಾಡನ್ನು ಹಾಡ್ತಿದ್ದೀವಿ. ರಾಗ ಮಲಯ ಮಾರುತ, ತಾಳ ಭಜಂಠಿಕ, ರಚನೆ ಕನಕದಾಸರು. ಮಲಯ ಮಾರುತ. ಸರಿಗ ಪಧನಿ ಸರಿಗ ಪದ ಹನುಮರಾಯ ಹನುಮರಾಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ. ಸದ್ಗುಣವಂತನೆ ಗುಣವಂತನೆ, ಸದ್ಗುಣವಂತನೆ ಗುಣವಂತನೆ, ಕದರ ಮಂಡಲಗಿಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ. ಅಂಜನೆಯವರ ಸೂನು ಆಶ್ರಿತ ಕಾಮಧೇನು, ಅಂಜನೆಯವರ ಸೂನು ಆಶ್ರಿತ ಕಾಮಧೇನು, ಮಂಜುಳ ಸುಗಾನ ಗೀತ ಪರಮ ವಿಖ್ಯಾತ, ಮಂಜುಳ ಸುಗಾನ ಗೀತ ಪರಮ ವಿಖ್ಯಾತ. ಸಂಜೀವನವ ತಂದೆ ವೀರ ಹನುಮನೆ, ಸಂಜೀವನವ ತಂದೆ ವೀರ ಹನುಮನೆ, ಸಂಜೀವನವ ತಂದೆ ವೀರ ಹನುಮನೆ, ಸದುಗುಣವಂತನೆ ಗುಣವಂತನೆ, ಕದರ ಮಂಡಲಗಿಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ. ಶಶಿಧರಾನ್ವಯ ದೂತ ಸೌಮಿತ್ರಿಯವರೂತ, ಶಶಿಧರಾನ್ವಯ ದೂತ ಸೌಮಿತ್ರಿಯವರೂತ, ಅಸಮಾತ್ರ ಧೃತ ವೇದ ಅಮಿತ ಪ್ರಖ್ಯಾತ, ಅಸಮಾತ್ರ ಧೃತ ವೇದ ಅಮಿತ ಪ್ರಖ್ಯಾತ. ಸುಗ್ರೀವ ಜಾಮದ ಮುಖ್ಯ ಪ್ರಣನಾಥ, ಸುಗ್ರೀವ ಜಾಮದ ಮುಖ್ಯ ಪ್ರಣನಾಥ, ಸದ್ಗುಣವಂತನೆ ಗುಣವಂತನೆ, ಕದರ ಮಂಡಲಗಿಯ ಕರುಣಿ ಹನುಮರಾಯ, ಕದರ ಮಂಡಲಗಿಯ ಕರುಣಿ ಹನುಮರಾಯ. Country Delight. ಕ್ಷೋಣಿಯೊಳು ಕನಕದಾಸರ ನೆರಳು ಅನಕ, ಕ್ಷೋಣಿಯೊಳು ಕನಕದಾಸರ ನೆರಳು ಅನಕ, ಏನು ಬಲಿಸಿದೆಯೋ ಔಷಧಿಯ ಕುಣುಕ, ಏನು ಬಲಿಸಿದೆಯೋ ಔಷಧಿಯ ಕುಣುಕ, ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ, ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ, ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ, ಶ್ರೀನಿಧೆ ಆದಿಕೇಶವ ಎನ್ನ ಜನಕ, ಆದಿಕೇಶವ
राम 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 सीताराम राम 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 सीताराम 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 ನೀನಿದ್ದರೆ ಕನಕ ಪ್ರಾಣ ತೆರಳುವುದಂತ ನೀನಿದ್ದರೆ ಕನಕ ಪ್ರಾಣ ತೆರಳುವುದಂತ ಶ್ರೀನಿಧರಾಧಿಕೇಶವ ಎಂದ ಜನಕ ಕದರ ಮಂಡಲಗಿಯ ಕರುಣಿ ಹನುಮರಾಯ 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 ಕರುಣಿ ಹನುಮರಾಯ ಕರುಣಿ ಹನುಮರಾಯ ಕರುಣಿ ಹನುಮರಾಯ ಕರುಣಿ ಹನುಮರಾಯ ಹನುಮಂತ ಕರುಣಿ ಹನುಮರಾಯ ರಾಮ ತಂಡದವರು ಹನುಮನ ಗಾನ ಮಾಡಿದರು. ನಿಮ್ಗೆ ಗೊತ್ತಿದೆ, ಹನುಮನ ಗಾನ ಮಾಡಿದರೆ ರಾಮನಿಗಿಷ್ಟ ಆಗತ್ತೆ. ಒಂದು. ಎರಡನೇದ್ದು, ಮಧ್ಯದಲ್ಲಿ ರಾಮ ಅಂದರೆ ಹನುಮನಿಗಿಷ್ಟ ಆಗತ್ತೆ. ಭಾಳ ಜಾಣ್ರಿದ್ದೀರಿ ನೀವು ಇಬ್ಬರೂ. ಸೂಪರ್ಬ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದೆ. ಇಬ್ಬರು ಸೇರಿನಾ ಅಲ್ಲ ಒಬ್ಬರ? ಇಬ್ಬರು ಸೇರಿ. ಹಾಂ, ವಂಡರ್ಫುಲ್. ತುಂಬ ಒಳ್ಳೆ ಟ್ಯೂನ್, ಒಳ್ಳೆ ರಾಗದ ಆಯ್ಕೆ ಮಾಡಿದ್ದೀರಿ. ಅದ್ಭುತವಾದ ರಾಗ. ಮತ್ತು ಈ ರಾಗ ಆ ಸಾಹಿತ್ಯಕ್ಕೆ ಕನಕದಾಸರ ಹಾಡಿಗೆ ಕದರಮಂಡಲಿಗೆ ಹೋಗಿದ್ದೀರಾ? ಹೋಗಿದ್ದೀನಿ ಹಾಂ, ಹೋಗಿದ್ದೀನಿ ನಾನು. ಓ ವಂಡರ್ಫುಲ್. ತುಂಬ ಒಳ್ಳೆಯ ಒಂದು ಕ್ಷೇತ್ರ ಕದರಮಂಡಲಿಗೆ. ತುಂಬ ಚೆನ್ನಾಗಿತ್ತು ಕಂಪೋಸಿಂಗ್ ಮತ್ತು ಹಾಡಿದ್ದು. ಪ್ರಥಮದಲ್ಲಿ ಆ ರಾಗವನ್ನು ಎಸ್ಟಾಬ್ಲಿಷ್ ಮಾಡಿದ್ರಿ, ಆದರೆ ಸ್ವರಗಳಿಂದ ಅಲ್ಲ, ಹನುಮರಾಯನಿಂದ. ಇದೇ ನಾನು ಹೇಳೋದು, ಇದೇ ಹೇಳೋದು. ರಾಗವೂ ಎಸ್ಟಾಬ್ಲಿಷ್ ಆಯಿತು, ಹನುಮನ ಗಾನ ಅನ್ನೋದು ಎಸ್ಟಾಬ್ಲಿಷ್ ಆಯಿತು. ಜೊತೆಯಲ್ಲಿ ಸಾಹಿತ್ಯದ ಒಟ್ಟು ಹಾಡುವಾಗ ಇಬ್ಬರ ಸಮನ್ವಯ, ಧ್ವನಿಯ ಸಮನ್ವಯ ಇದೆಯಲ್ಲ ಇಬ್ಬರದ್ದು, ಅದ್ಭುತವಾಗಿತ್ತು. ಚೆನ್ನಾಗಿ ಮಧ್ಯದಲ್ಲಿ ಕೊನೆಯ ಚರಣ ಬಂದಾಗ ಅಲ್ಲಿ ಏನು ಆಲಾಪ ಮಾಡಬೇಕು, ಡಿವೈಡ್ ಮಾಡಿಕೊಂಡ ರೀತಿ ಅದು ಇನ್ನೂ ಚೆನ್ನಾಗಿತ್ತು. ಯಾಕಂದರೆ ಇಬ್ಬರು ಒಟ್ಟಿಗೆ ಏನಾದರೂ ಹಾಡಲಿಕ್ಕೆ ಹೋದರೆ ಇದೆಯಲ್ಲ, ಸ್ವರಗಳು ಮಾನಸಿಕ ಮನಸ್ಸು ಮನುಷ್ಯದ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ಸ್ವರಗಳು ಒಂದೊಂದು ಥರ ಚಲನೆ ಇರುತ್ತೆ. ಧ್ವನಿಯ ಏರಿಳಿತಗಳು ಒಂದೊಂದು ಥರ ಇದ್ದಾಗ ಅಷ್ಟು ಸುಲಭ ಇಲ್ಲ. ಆವಾಗ ಏನಂತ ಹೇಳಿದರೆ, ಸ್ವರಗಳನ್ನು ಬರ್ಕೊಂಡು ಆ ಸ್ವರದ ಮೇಲೆ ಆಲಾಪ ಮಾಡುವ ಅಭ್ಯಾಸ ಇದ್ದರೆ ಮಾತ್ರ ಸಾಧ್ಯ. ಅದು ಯಾರಿಗೆ ಸಾಧ್ಯ ಇದೆ ಅಂತ ಹೇಳಿದರೆ, ರೆಕಾರ್ಡಿಂಗ್ ಫೀಲ್ಡಲ್ಲಿ ಇರ್ತಾರಲ್ವ, ಪ್ರೊಫೆಷನಲ್ಸ್ ಆಗಿ ಅವರು ನೋಟೇಷನ್ ಮೇಲೇ ಹೋಗೋದು. ಆದರೆ ಅಂಥ ಸಂದರ್ಭದಲ್ಲಿ ಭಾವಗಳಿಗೆ ಏಟಾಗ್ಬೋದು. ಭಾವಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ಆ ಭಾವನೆಯನ್ನು ಸ್ವರಗಳ ಮೂಲಕ ಮಾಡಬೇಕಂತಾದರೆ ಈ ರೀತಿ ಡಿವೈಡ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕೇಳುತ್ತೆ. ಅದ್ಭುತವಾದಂತಹ ಹಾಡನ್ನು ಅದ್ಭುತವಾಗಿ ಸಂಯೋಜನೆ ಮಾಡಿ ಅದ್ಭುತವಾಗಿ ಧ್ವನಿ ಸೇರಿಸಿಕೊಂಡು ತುಂಬ ಚೆನ್ನಾಗಿ ಒಂದೇ ಹಾಡಿನಲ್ಲಿ ರಾಮನನ್ನು ಮತ್ತು ಪ್ರಾಣದೇವರನ್ನು ಇಬ್ಬರನ್ನು ಒಟ್ಟಿಗೆ ಕರೆದ್ರಿ. ನಿಮಗೆ ಅಭಿನಂದನೆಗಳು. ತುಂಬ ಸಂತೋಷ ಆಯಿತು ನನಗೆ ಕೇಳಿ. ನನಗೆ